ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯವರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಖಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಸೊ ಇವತ್ತು ನಾವು ಮಾತಾಡೋಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದಿನ ಭವಿಷ್ಯದ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಿನ ಭವಿಷ್ಯದ ಕಡೆಗೆ ಗಮನ ಕೊಡೋಣವಾ? ಬನ್ನಿ. ಇವತ್ತು 8ನೇ ತಾರೀಕು ಅಕ್ಟೋಬರ್ 2024 ಮಂಗಳವಾರ. 8ನೇ ತಾರೀಕು ಅಕ್ಟೋಬರ್ ಹುಟ್ಟಿ ತಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 8ನೇ ತಾರೀಕು ಮದುವೆ ದಿನವನ್ನು, ಮದುವೆ ವಾರ್ಷಿಕೋತ್ಸವ ದಿನವನ್ನು ಆಚರಣೆ ಮಾಡ್ಕೊಳ್ತಾರೆ ದಂಪತಿರೆಲ್ಲರಿಗೂ ಶುಭಾಶಯಗಳು. ಅದೇ ರೀತಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಇವತ್ತು ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ 8ನೇ ತಾರೀಕು ಅಕ್ಟೋಬರ್ 2024 ಮಂಗಳವಾರ ಹೇಗಿರುತ್ತೆ ದಿನ ಭವಿಷ್ಯ ನೋಡೋಣವಾ? ಜನ್ಮ ಸಂಖ್ಯೆ 8. ಸೊ ಅಕ್ಟೋಬರ್ ತಿಂಗಳು 8 + 1 10 18 18 + 1 8 26. ಸೊ 8 and 8 ಕಾಂಬಿನೇಷನ್ ಇವತ್ತು. 8 and 8 ಕಾಂಬಿನೇಷನ್ ಅಂತ ಹೇಳಿದ್ರೇ ಸ್ವಲ್ಪ ಡೇಂಜರ್ ಆದಂಥ ದಿನ. 1 8 ಬಂದ್ರೇ ತಡ್ಕೊಳಕ್ಕಾಗಲ್ಲ. ಇಲ್ಲಿ ಜನ್ಮ ಸಂಖ್ಯೆನೂ 8, ಭವಿಷ್ಯದ ಸಂಖ್ಯೆನೂ 8. ಶನಿಗ್ರಹ, ಜನ್ಮಗ್ರಹ, ಭವಿಷ್ಯದ ಗ್ರಹ ಎರಡೂ ಕೂಡ ಶನಿಗ್ರಹ. ನಾರ್ಮಲಿ ಇವತ್ತು ನೀವು ಎಲ್ಲೇ ನೋಡಿ ಟ್ರ್ಯಾಜಿಡಿಗಳೇ ಜಾಸ್ತಿ ನಡೀತಿರ್ತದೆ. ಸೊ ಇದರಲ್ಲಿ ಬೇರೆ ಭಾಳಷ್ಟು ಜನ ಮದುವೆ ಬೇರೆ ಮಾಡ್ಕೊಂಡ್ಬಿಡ್ತಾರೆ ಈ ತಾರೀಕಲ್ಲಿ 8, 17, 26. ಅಯ್ಯೋ, ದೇವರೇ ಕಾಪಾಡಬೇಕು. ಆದ್ದರಿಂದ ಇವತ್ತಿನ ದಿನ ಸಾಧ್ಯವಾದಷ್ಟು ನಾರ್ಮಲ್ ಡೈಲಿ ಕೆಲಸ ಮಾಡಬೇಕಲ್ಲ, ಮಾಡದೇ ಇರೋಕ್ಕಾಗತ್ತಾ? ನಾವು ಹೊಟ್ಟೆಪಾಡು ಅಂತೀವಲ್ಲ, ಮಾಡಲೇಬೇಕು. ಬಟ್ ಮದುವೆ, ಯಾವುದೋ ದೊಡ್ಡ ವೆಹಿಕಲ್ ತೊಗೊಳ್ಳೋದು, ಗೃಹಪ್ರವೇಶ, ಇದೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಟ್ರ್ಯಾಜಿಡಿಯಲ್ಲಿ ಎಂಡ್ ಆಗೋದನ್ನು ನೀವು ನಿಜವಾಗ್ಲೂ ನೋಡ್ಬೋದು. ನೀವು ಯಾವುದೇ ನ್ಯೂಸ್ ಚಾನಲ್ ತೆಗೆದು ನೋಡಿದ್ರು ಕೂಡ 8, 17, 26ಗಳಲ್ಲಿ ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ಸು, ಭೀಕರ ಅಪಘಾತಗಳು, ಅವನ್ನು ನೀವು ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲ್ ಕೆಲಾಮಿಟೀಸು, ಅರ್ಥಕ್ವೇಕ್ ಅದು ಇದು. ಅದರಿಂದ ಇವತ್ತು ಒಂದು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ಇವತ್ತಿನ ದಿನ ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡುವ. ನಾರ್ಮಲಿ ಯಾರೂ ಮುಖ್ಯವಾದ ಕೆಲಸ ಮಾಡೋದು ಬೇಡ, ರುಟೀನ್ ಕೆಲಸನೇ ಒಳ್ಳೆಯದು. ಸೊ ಪರ್ಮನೆಂಟ್ ಲಕ್ಕಿ ಟಿಪ್ಸು ಹೇಳಬೇಕಲ್ವ ಇವತ್ತು, ಅದಕ್ಕೋಸ್ಕರ ನೋಡ್ತಿದ್ವಿ. 1 10 19 28 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಸೂರ್ಯಗ್ರಹ. ಇವತ್ತು ಶನಿಗ್ರಹ. ಸೂರ್ಯನಿಗೂ ಶನಿಗೆ ಆಗುತ್ತಾ? ಇವತ್ತು ಟಗ್ ಆಫ್ ವಾರೆ. ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿಗಳು ನಡೀತಾ ಇರ್ತದೆ. ನಾನು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದಲ್ಲ ಅನ್ನೋಷ್ಟು ಬೇಜಾರು ಇವತ್ತು ನಿಮಗೆ ಕೊಡುತ್ತೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿ ನಡ್ಕೊಳ್ಳೋದು ಉತ್ತಮ. ಇವತ್ತಿನ ದಿನ ನಿಮ್ಗೊಂದು ಸ್ವಲ್ಪ ಚೆನ್ನಾಗಿ ನಡೆಯೋದಕ್ಕೆ ನೀವು ಸಾಧ್ಯವಾದಷ್ಟು ಆರೆಂಜ್ ಬಣ್ಣವನ್ನು ಬಳಸಿ. ಆರೆಂಜ್ ಬಣ್ಣವನ್ನು ಬಳಸಿದ್ರೆ ಒಂದು ಸ್ವಲ್ಪ, ಆರೆಂಜ್ ಬಣ್ಣ ಅಂತೀನಿ, ಹಸಿರು ಬಣ್ಣ ಬಳಸಿ. ಯಾಕಂದರೆ ಶನಿಗ್ರಹಕ್ಕೂ ಮ್ಯಾಚ್ ಆಗಬೇಕಲ್ವ. ಶನಿಗ್ರಹದ ತಾರೀಕು ಇವತ್ತು ನಿಮಗೆ ತೊಂದರೆ ಕೊಡುತ್ತೆ ಅನ್ನೋದ್ರಿಂದ ಹಸಿರು ಬಣ್ಣವನ್ನು ಬಳಸಿದ್ರೆ, ಹಸಿರು ಬುಧನ ಬಣ್ಣ, ನಿಮಗೂ ಬುಧ ಒಳ್ಳೇದು ಮಾಡ್ತಾನೆ. ಶನಿಗ್ರಹದ ತಾರೀಕಿರೋದ್ರಿಂದ ಸ್ವಲ್ಪ ಸೇಫ್ ಆಗ್ತೀರ. ಹಸಿರು ಬಣ್ಣವನ್ನು ಸ್ವಲ್ಪ ಬಳಸೋದು ಉತ್ತಮ. ಸೊ ಪರ್ಮನೆಂಟ್ ರೆಮಿಡಿ ಏನು ಇವತ್ತು? 1 10 19 28 ಹುಟ್ಟಿರ್ತಕ್ಕಂಥ ತಾರೀಕಲ್ಲಿ ಹುಟ್ಟಿರೋ ನೀವು ಬಂದು ಯಾವಾಗಲೂ ನಿಮ್ಮ ಜೊತೆ ಒಂದು ಕುದುರೆದು ಒಂದು ಕೀಚೇನ್ ಇಟ್ಕೊಳ್ಳಿ. ನಿಮ್ಮ ಮನೆ ಕೀಚೇನ್ ಆಗ್ಬೋದು, ನಿಮ್ಮದು 2 ವೀಲರ್ದು 4 ವೀಲರ್ ಕೀಚೇನ್ಗೆ ಕುದುರೆ ಇಟ್ಕೊಳ್ಳಿ. ಓಡ್ತಿರೋ ಕುದುರೆದು ಒಂದು ಕೀಚೇನ್ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ ನಿಮಗೆ, ತುಂಬ ಒಳ್ಳೆಯ ಸಕ್ಸಸ್ ಕೊಡುತ್ತೆ. ನಿಮ್ಮ ಲಕ್ಕಿ ದಿನದಲ್ಲಿ ಲಕ್ಕಿ ಡೇ, ಲಕ್ಕಿ ನಂಬರ್ ಬರುತ್ತಲ್ಲ, ಆ ಲಕ್ಕಿ ನಂಬರ್ ದಿನ ಪರ್ಚೇಸ್ ಮಾಡಿ ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. ಕುದುರೆ ಲಾಕ್, ಓಕೆ, ಕುದುರೆ ಕೀ ಬಂಚ್ ತುಂಬ ಒಳ್ಳೆಯದಾಗತ್ತೆ ನಿಮಗೆ. 2 11 20 29 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರ. ಇವತ್ತು ಶನಿಗ್ರಹ. ಸೊ ಶನಿಗ್ರಹದ ತಾರೀಕು ಚಂದ್ರನಿಗೆ ಆಗಿ ಬರೋಲ್ಲ, ಯಾಕಂದರೆ ಚಂದ್ರ ಸ್ಪೀಡು, ಶನಿ ಸ್ಲೋ. ಅದರಿಂದ 2ನೇ ತಾರೀಕು ಕೊಟ್ಟರು ಎಷ್ಟೋ ಜನ 8ನೇ ತಾರೀಕು ಕೊಟ್ಟರು ನಮ್ಮ ಮದುವೆ ಮಾಡ್ಕೊಂಬಿಟ್ಟು ಸಾಕು ಜೀವನ ಅಂತ ಅನಿಸ್ಬಿಟ್ಟಿರ್ತದೆ. ಅದೇ ಥರ 1ನೇ ತಾರೀಕು ಕೊಟ್ಟರು 8ನೇ ತಾರೀಕು ಕೊಟ್ಟರು ನಮ್ಮ ಮದುವೆ ಮಾಡ್ಕೊಂಬಿಟ್ಟಿರ್ತಾರೆ. ಯಾಕೆ ಹೇಳ್ತೀರಾ?
ಅದರಿಂದ 1ನೇ ತಾರೀಕು ಕೊಟ್ಟವ್ರಿಗೆ 8ನೇ ತಾರೀಕು ಕೊಟ್ಟರು ನಾವು ಮದುವೆ ಮಾಡ್ಕೊಂಡ್ರೆ ಸರಿ, 8ನೇ ತಾರೀಕು ಕೊಟ್ಟು 1ನೇ ತಾರೀಕು ಕೊಟ್ಟರು ಅನ್ನೋದಕ್ಕೆ ಆಗಲ್ಲ. ಅದೇ ಥರ 2ನೇ ತಾರೀಕು ಕೊಟ್ಟವ್ರಿಗೂ ಅಷ್ಟೇ, 2, 11, 20, 29, 8, 17, 20ನೇ ತಾರೀಕು ಕೊಟ್ಟರು ಮದುವೆ ಮಾಡಿಕೊಂಡು 80% ದೂರ ಆದವರೇ ಜಾಸ್ತಿ. ದೂರ ಆದರೂ ಪರವಾಗಿಲ್ಲ ರೀ, ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದು, ಪ್ರಾಣಾಪಾಯಗಳಾಗ್ಬಿಟ್ರೆ ಏನು ಮಾಡೋದು, ಅಲ್ಲಿವರೆಗೂ ಕೂಡ ನಡೆದಿರೋದು ಉಂಟು. ಅದರಿಂದ ಹುಷಾರು. ಸೊ ಇವತ್ತು ನೀವು ಸ್ವಲ್ಪ ಹಸಿರು ಬಣ್ಣವನ್ನೇ ಬಳಸಿ, ಯಾಕಂದರೆ ಹಸಿರು ನಿಮಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಶನಿಗ್ರಹಕ್ಕೂ ಸ್ವಲ್ಪ ಆಗಿಬರೋದ್ರಿಂದ ಸ್ವಲ್ಪ ಕಾಮಾಗಿರುತ್ತೆ. ಅದರಿಂದ ಇವತ್ತು ಹಸಿರು ಬಣ್ಣವನ್ನೇ ಬಳಸೋದು ನಿಮಗೆ ಒಳ್ಳೆಯದು. ನಿಮಗೆ ಪರ್ಮನೆಂಟ್ ಲಕ್ಕಿ ಟಿಪ್ ರೆಮಿಡಿ ಏನು ಫಾರ್ ಎವರ್ ಅಂದರೆ, ನೀವು ಯಾವಾಗಲೂ ಹಸುದು ಒಂದು ಕೀ ಚೈನ್ ಬಳಸಿ. ಹಸು ಗೋಮಾತೆದೊಂದು ಕೀ ಬಳಸೋವಾಗ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಭಾಳ ಸಕ್ಸಸ್ ಸಿಗುತ್ತೆ. ಕಾಮಧೇನು ಅಂತೀವಿ, ಕಾಮಧೇನದಾದರೂ ಬಳಸ್ಬೋದು. ಅಂತಂದರೆ ಹಸುದು ಬಳಸಿದ್ರೆ ಒಳ್ಳೆಯದು. ಕಾಮಧೇನು ಅಂದರೆ ಹೆಣ್ಣು ಮುಗುತ್ತ ಹಾಕ್ದಂಗೆ ಇರುತ್ತೆ, ನಂದಿನಿ ಅಂತ ಆ ಥರ ಅಲ್ಲ, ಹಸುದೇ ಬಳಸಿ. ಹಸುದು ಕೀ ಚೈನ್ ಬಳಸೋದು ಪ್ರಾಣಿಗಳಲ್ಲಿ ನಿಮ್ಗೆ ಸರ್ವಶ್ರೇಷ್ಠವಾದಂಥದ್ದು, ನಿಮಗೆ ಬಹಳ ಒಳ್ಳೆಯದಾಗತ್ತೆ. ಓಕೆನಾ? ಪರ್ಮನೆಂಟ್ ಕೀ ಬಂಚೋದು, ಕೀ ಚೈನಲ್ಲಿ ಹಾಕ್ಕೊಳ್ಳೋದಕ್ಕೆ. 3, 12, 21, 30 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಗುರುಗ್ರಹ. ಇವತ್ತು ಶನಿಗ್ರಹ. ಗುರು ಶನಿ ಒಂಥರ ನ್ಯೂಟ್ರಲ್ ಪ್ಲಾನೆಟ್, ಆದ್ದರಿಂದ ಪರವಾಗಿಲ್ಲ. ಇವತ್ತು ನೀವೇನೇನೋ ಕೆಲಸ ಕಾರ್ಯಗಳು ನ್ಯೂಟ್ರಲ್ ಕೆಲಸ ಕಾರ್ಯಗಳು ಮಾಡ್ಕೊಂಡೋಗಿ. ತುಂಬ ಮುಖ್ಯವಾದ 8 ಅನ್ನೋದ್ರಿಂದ ಬೇಡ. ಇವತ್ತು ನಿಮ್ಗೊಂದು ಸ್ವಲ್ಪ ಚೆನ್ನಾಗಿ ನಡೀತಕ್ಕಂಥದ್ದಕ್ಕೆ ನೀವೇನು ಮಾಡ್ತೀರ ಅಂದರೆ, ಸ್ವಲ್ಪ ಹಳದಿ ಬಣ್ಣವನ್ನು ಬಳಸಿ. ಹಳದಿ ಬಣ್ಣ ನಿಮಗೆ ಚೆನ್ನಾಗಿ ಆಗಿಬರುತ್ತೆ. ಶನಿಗೂ ಏನಂತ ಆಪೋಸಿಟ್ ಏನಾದ್ರು ನಡೆಯುತ್ತೆ, ನೋ ಪ್ರಾಬ್ಲಮ್. ಅದರಿಂದ ಹಳದಿ ಬಣ್ಣವನ್ನು ಬಳಸ್ತಕ್ಕಂಥದ್ದು ಇಟ್ಸ್ ಗುಡ್. ಸೊ ನಿಮಗೆ ಪರ್ಮನೆಂಟ್ ಒಂದು ಲಕ್ಕಿ ಟಿಪ್ ಇವತ್ತೇನು ಅಂದರೆ, 3ನೇ ತಾರೀಕು ಕೊಟ್ಟರೋರಿಗೆ ಆನೆದು ಕೀ ಬಂಚು ಬಳಸಿ. ಆನೆ, ಸೊಂಡ್ಲೆತ್ತಿರೋ ಆನೆ ಇಲ್ಲ ನಾರ್ಮಲ್ ಆಗಿರೋದು ಆನೆ. ಓಕೆ, ಆನೆದು ಕೀ ಬಂಚು ಬಳಸೋದು ತುಂಬ ಒಳ್ಳೆಯದು. ಸೊ ಬಲಿಷ್ಠವಾಗಿರ್ತದೆ ನಿಮಗೆ. ನಿಮ್ಮದು ಮನೆ ಬೀಗದ ಕೈ ಆಗ್ಬೋದು, ಯಾವುದೋ ಆಫೀಸ್ ಬೀಗದ ಕೈ ಆಗ್ಬೋದು, ಇಲ್ಲ ಗಾಡಿ ಬೀಗದ ಕೈ, ಆನೆನ ಬಳಸಿ. 3ನೇ ತಾರೀಕು ಕೊಟ್ಟೋರಿಗೆ ತುಂಬ ಒಳ್ಳೆಯದಾಗತ್ತೆ. ಪರ್ಮನೆಂಟ್ ಲಕ್ಕಿ ಟಿಪ್ ಫಾರ್ 3 ಬಾರ್ನ್ ಪೀಪಲ್. 4, 13, 22 4, 13, 22, 31 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ರಾಹುಗ್ರಹ. ಇವತ್ತು ಶನಿಗ್ರಹ ಡೆಡ್ ಆಪೋಸಿಟ್. ಓಕೆ, ಸೊ ಶನಿ ರಾಹು ಸಂಧಿ ಕೇಳಿರ್ತಿರಲ್ಲ. ಅಂದರೆ ರಾಹುಗೂ ಶನಿಗೂ ಆಗೋದೇ ಇಲ್ಲ. ಎಷ್ಟೋ ಜನ 4ನೇ ತಾರೀಕು ಕೊಟ್ಟರು, ನಂಬರಲ್ಲಿ ಹುಟ್ಟರು 8ನೇ ನಂಬರ್ ಅವ್ರನ್ನ ಮದುವೆ ಮಾಡ್ಕೊಂಡ್ಬಿಡ್ತಾರೆ. 8ನೇ ನಂಬರ್ 4ನೇ ನಂಬರ್ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ದೇವ ಯಾಕೆ ಹೇಳ್ತೀರಾ, ಕಷ್ಟ ನೋಡೋಕ್ಕಾಗಲ್ಲ, ಅಂಥ ತೊಂದರೆಗಳು ಸಿಕ್ಕಾಕೊಂಡಿರ್ತಾರೆ. ನೀವು ಎಂಥ ಮುಹೂರ್ತದಲ್ಲಿ ಮದುವೆ ಮಾಡ್ಕೊಂಡಿದ್ರು ಸರಿ, ನೀವೆಂಥ ಜಾತಕದಲ್ಲಿ 32ಕ್ಕೆ 30 ಗಣಕೂಟ ಬಂದಿದ್ರು ಸರಿ, 4, 8 ಮದುವೆ ಆದವರು ಜೊತೆಲ್ರ ಚರಿತ್ರೆನೇ ಇಲ್ಲ. ಇದು ಎಷ್ಟು ಹೇಳಿದ್ರು ಯಾರೂ ಕೇಳ್ತಾನೆ ಇಲ್ಲ. ಅಯ್ಯೋ 32ಕ್ಕೆ 30 ಬಂದಿದೆ, 28 ಬಂದಿದೆ, ಇದು ಒಳ್ಳೆಯ ಮುಹೂರ್ತದ ದಿನ 8ನೇ ತಾರೀಕು. ಅಯ್ಯೋ 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 ಏನೇನೋ ಮಾಡಿ 4ನೇ ತಾರೀಕು ಮುಹೂರ್ತ ದಿನ ಬಂದಿದೆ ಅಂತ 8ನೇ ತಾರೀಕು ಕೊಟ್ಟರು, 4ನೇ ತಾರೀಕು ಕೊಟ್ಟರು 8ನೇ ತಾರೀಕೆ ಮದುವೆ ಮಾಡಿಸ್ಬಿಡ್ತಾರೆ. ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಆ್ಯಂಡ್ ದೆನ್ ಇವತ್ತು ನಿಮ್ಗೊಂದು ಸ್ವಲ್ಪ ಒಳ್ಳೆಯದಾಗೋದಕ್ಕೆ ನೀವು ಬಂದು ಇವತ್ತು ಒಂದು ಸ್ವಲ್ಪ ನೀಲಿ ಬಣ್ಣವನ್ನು ಬಳಸಿ. ಶನಿಗೂ ಕೂಡ ಒಳ್ಳೆಯದು, ನಿಮಗೂ ಒಳ್ಳೆಯದು. ಸೊ ನಿಮಗೆ ಪರ್ಮನೆಂಟ್ ಲಕ್ಕಿ ಟಿಪ್ ಏನು ಅಂದರೆ, ನೀವೊಂದು ನಂದಿ ಬಸವಣ್ಣ, ಸೊ ಶಿವನ ವಾಹನ ಅಂತೀವಲ್ಲ, 1ನೇ ನಂಬರು ನೆರಳಿನ ಗ್ರಹ ರಾಹು ಅಲ್ವ ನೀವು, ಅದರಿಂದ ಒಂದು ನಂದಿ ನಿಮ್ಮ ಕೀ ಬಂಚಲ್ಲಿ ಬಳಸೋದು ನಿಮ್ಗೆ ತುಂಬಾ ಒಳ್ಳೆಯದಾಗತ್ತೆ. ನಂದಿದು ಕೀ ಬಂಚು ಬಳಸಿ. 5, 14, 23 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಬುಧ ಗ್ರಹಕ್ಕೆ ಶನಿಗ್ರಹ ಏನು ಫ್ರೆಂಡ್ಲಿ ಗ್ರಹ ತಾನೆ, ಅದರಿಂದ ಪರವಾಗಿಲ್ಲ, ಏನಂತ ತೊಂದರೆ ಇಲ್ಲ. ಆದರೂ ತುಂಬ ಇಂಪಾರ್ಟೆಂಟ್ ಖರೀದಿ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನಾರ್ಮಲ್ ಕೆಲಸ ಮಾಡ್ಕೊಂಡು ಹೋಗಿ. ಸೊ ಇವತ್ತಿನ ದಿನ ನಿಮ್ಗೊಂದು ಸ್ವಲ್ಪ ಒಳ್ಳೆಯದಾಗ್ತಕ್ಕಂಥದ್ದಕ್ಕೆ ನೀವು ಸ್ವಲ್ಪ ಹಸಿರು ಬಣ್ಣವನ್ನೇ ಬಳಸಿ. ಹಸಿರು ಒಳ್ಳೆಯದು. ಪರ್ಮನೆಂಟ್ ಲಕ್ಕಿ ಟಿಪ್ಪು ನಿಮಗೇನು ಅಂತ ಹೇಳಿದ್ರೆ, 5, 14, 23ನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ನಿಮಗಿನ್ನೂ ಸ್ವಲ್ಪ ಚೆನ್ನಾಗಿ ಒಳ್ಳೆಯದಾಗ್ತಕ್ಕಂಥದ್ದಕ್ಕೆ ನೀವು ಬಂದು ಇದನ್ನೇ ಬಳಸಿ, ಕುದುರೆನೇ ಬಳಸಿ. ಕುದುರೆದು ಕೀ ಚೈನ್ ಬಳಸಿ. ಪರ್ಮನೆಂಟ್ ಲಕ್ಕಿ ಟಿಪ್ ಫಾರ್ 5 ಬಾರ್ನ್ ಪೀಪಲ್. 5, 14, 23 ಇವರಿಗೆ ಲಕ್ಕಿ ಟಿಪ್ ಬಂದು ಕುದುರೆದು ಕೀ ಚೈನ್ ಬಳಸಿ. ಸ್ವಲ್ಪ ಒಳ್ಳೆಯದಾಗತ್ತೆ ನಿಮಗೆ. ಸೊ ಸಕ್ಸಸ್ಫುಲ್ಲಾಗಿರ್ತೀರ, ತುಂಬ ಚೆನ್ನಾಗಿರ್ತೀರ. ನಿಮ್ಮ ಮನೆ ಬೀಗದ ಕೈ, ಕಾರು ಎಲ್ಲದಕ್ಕೂ ಕುದುರೆನೇ ಇಡಿ. 6, 15, 24 6, 15, 24 ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಆಳ್ತಕ್ಕಂಥದ್ದು ಶುಕ್ರಗ್ರಹ. ಇವತ್ತು ಶನಿಗ್ರಹ. ಶನಿ ಶುಕ್ರ ನೋ ಪ್ರಾಬ್ಲಮ್, ನಡೆಯುತ್ತೆ. ಆದರೂ ಇಂಪಾರ್ಟೆಂಟ್ ಖರೀದಿ ಆ ಥರ ಇಂಪಾರ್ಟೆಂಟ್ ಯಾವುದೋ ರಿಜಿಸ್ಟ್ರೇಷನ್ ಅವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ಇಲ್ಲಾಂದರೆ ಲಿಟಿಗೇಷನ್ಗೆ ಸಿಕ್ಕಾಕ್ಕೊಳ್ತೀರ. ಸೊ ನೀವು ಅಷ್ಟೇ ಇವತ್ತು ನೀಲಿ ಬಣ್ಣವನ್ನು ಬಳಸಿ. ನೀಲಿ ಬಳಸೋದು ನಿಮ್ಗೊಂದು ಸ್ವಲ್ಪ ಒಳ್ಳೆಯದಾಗತ್ತೆ. ನೀಲಿ ಬಣ್ಣವನ್ನು ಬಳಸೋದು. ನೀವು ಯಾವ ಕೀ ಚೈನ್ ಉಪಯೋಗಿಸ್ಬೋದು ಅಂದರೆ,
ನಾರಾಯಣ ಲಕ್ಷ್ಮೀನಾರಾಯಣ ಯೋಗ ನಿಮಗೆ ಒಳ್ಳೇದು ಕೊಡೋದ್ರಿಂದ ಗರುಡ ಪಕ್ಷಿ ಗರುಡನ ಉಪಯೋಗಿಸೋದು ಒಳ್ಳೆಯದು. ಯಾಕಂದರೆ ಸೊ ಲಕ್ಷ್ಮೀನಾರಾಯಣ ಕೂತಿದ್ರು ಅಂದರೆ ಗರುಡ ಇಬ್ಬರನ್ನೂ ಹೊತ್ಕೊಂಡು ಹೋಗ್ಬೇಕಾದ್ದೆ ಅಲ್ವಾ? ನಿಜ ತಾನೆ? ನಾರಾಯಣ ಕೂತಿದ್ರು ಸರಿ, ಲಕ್ಷ್ಮೀ ಕೂತಿದ್ರು ಸರಿ, ಇಬ್ಬರು ಕೂತಿದ್ರು ಸರಿ, ಗರುಡನೇ ವಾಹನ. ಬಾರಯ್ಯ ಅಂದಿದ ತಕ್ಷಣ ಕುತ್ಕೋಬೇಕು, ಗರುಡನ ಮೇಲೆ ಕುತ್ಕೊಂಡು ಹೋಗ್ಬೇಕು. ಅದರಿಂದ 6ನೇ ನಂಬರ್ ಒಟ್ಟು ನೀವು ಗರುಡಂದು ಕೀಚೆನ್ ಇಟ್ಕೊಳ್ಳಿ. ಈಗಲ್ಲ, ಹದ್ದು ಇಟ್ಕೊಬಿಡ್ತಾರೆ ಭಾಳ ಜನ. ಹದ್ದು ಬೇರೆ, ಗರುಡ ಬೇರೆ. ಗರುಡನ ಕೀಚೆನ್ ಇಟ್ಕೊಳ್ಳಿ ನೀವು, ನಿಮ್ಗೆ ಒಳ್ಳೆಯದಾಗತ್ತೆ. ಪರ್ಮನೆಂಟಾಗಿ ಗರುಡನ ಕೀಚೆನ್ ಇಟ್ಕೊಳ್ಳೋದು ನಿಮ್ಗೆ ಸಕ್ಸಸ್ ಕೊಡುತ್ತೆ, ಮನೆ ಗಾಡಿ ಎಲ್ಲದಕ್ಕೂ. 8, 17, 26 ಸಾರಿ 7, 16, 25 7, 16, 25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಇವತ್ತು ಬಂದು ಶನಿ ಗ್ರಹ. ಕೇತು ಗ್ರಹ ಶನಿ ಗ್ರಹ ಅಷ್ಟಕ್ಕಷ್ಟೇ. ಸೊ ಅದರಿಂದ ಇವತ್ತು ನೀವು ಸಾಧ್ಯವಾದಷ್ಟು ನೀವು ಅಷ್ಟೇ ಒಂದು ಸ್ವಲ್ಪ ಬ್ಲೂ ಬಣ್ಣವನ್ನು, ನೀಲಿ ಬಣ್ಣವನ್ನು ಬಳಸಿ. ಇವತ್ತು ನೀಲಿ ಬಣ್ಣವನ್ನು ಬಳಸಿದ್ರೆ ಸ್ವಲ್ಪ ಒಳ್ಳೆಯದು. ಇಂಪಾರ್ಟೆಂಟ್ ಕೆಲಸಗಳು ಬೇಡ, ರುಟೀನ್ ಕೆಲಸನ ಮಾಡ್ಕೊಂಡೋಗಿ, ನೋ ಪ್ರಾಬ್ಲಮ್, ಚೆನ್ನಾಗಿರ್ತೀರ. ನೀವು ಪರ್ಮನೆಂಟ್ ಲಕ್ಕಿ ಟಿಪ್ 7ನೇ ನಂಬರ್ಗೆ 7 ಬಾರ್ನ್ ಪೀಪಲ್ಗೆ ಏನು ಅಂದರೆ ಹಸುನೇ ಒಳ್ಳೇದು ನಿಮಗೂ ಕೂಡ. ಕೇತು ಗ್ರಹ ಅಲ್ವಾ? ಕೇತು ನೆರಳಿನ ಗ್ರಹ, ಚಂದ್ರನ ನೆರಳಿನ ಗ್ರಹ. ಸೊ ಚಂದ್ರನಿಗೆ ಹಸು ಎಷ್ಟು ಚೆನ್ನಾಗಿ ಒಳ್ಳೆಯದಾಗುತ್ತೆ, ಅದನ್ನ ನಿಮಗೂ ಅಷ್ಟೇ. ಹಸುದು ಕೀಚೆಯನ್ನು ನೀವು ಬಳಸೋದು ನಿಮ್ಮ ಗಾಡಿ ಕೀಚೆನ್ಗೆ ಇದಕ್ಕೆಲ್ಲ ಪರ್ಮನೆಂಟ್ ಲಕ್ಕಿ ಟಿಪ್ಪು, ತುಂಬ ಒಳ್ಳೆಯದಾಗುತ್ತೆ, ಚೆನ್ನಾಗಿರ್ತೀರ. ಓಕೆ. 8, 17, 26 8, 17, 26 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಶನಿಗ್ರಹ. ಇವತ್ತು ಶನಿಗ್ರಹವೇ. ಅದನ್ನ ಶನಿಗ್ರಹದ ತಾರೀಖಲ್ಲಿ ಹುಟ್ಟರು ನಿಮಗೆ ಶನಿಗ್ರಹ ಏನು ತೊಂದರೆನೇ ಇಲ್ಲ. ಓಕೆ. ಅದರಿಂದ ನೀವು ಅಷ್ಟೇ ಶುಕ್ರನ ವಾಹನ ಅಂತ ಕರೀತೀವಿ. ಶುಕ್ರ ಲಕ್ಷ್ಮೀನಾರಾಯಣನ ವಾಹನ. ನಾರಾಯಣನೂ ನಿಮ್ಗೆ ಲಕ್ಕಿನೇ ಅಲ್ವಾ? ನಾರಾಯಣನೂ ನಿಮ್ಗೆ ಲಕ್ಕಿನೇ, ಲಕ್ಷ್ಮಿನೂ ನಿಮ್ಗೆ ಲಕ್ಕಿನೇ. ನಾರಾಯಣ ಅಂದರೆ 5ನೇ ನಂಬರು, ಶುಕ್ರ ಅಂದರೆ 6ನೇ ನಂಬರು. ಸೊ ನೀವು ಶನಿಗ್ರಹ ಅನ್ನೋದ್ರಿಂದ ನಾರಾಯಣನಿಗೂ ಅಚ್ಚುಮೆಚ್ಚು. ಶನಿವಾರದ ದಿನವೇ ವೆಂಕಟೇಶ್ವರನ ಪೂಜೆ ಮಾಡ್ತಾರೆ ಅನ್ನೋ ರೀತಿ ನೀವು ಅಷ್ಟೇ ಗರುಡನ ಕೀ ಬಳಸೋದು 8ನೇ ನಂಬರಲ್ಲಿ ಹುಟ್ಟಿರೋರಿಗೆ ಒಳ್ಳೆಯದಾಗುತ್ತೆ. ಗರುಡಂದು ಕೀ ಚೈನ್, ಕೀ ಬಂಚ್ ಬಳಸೋದು ನಿಮಗೂ ಕೂಡ ಸಕ್ಸಸ್ ಕೊಡುತ್ತೆ. ಪರ್ಮನೆಂಟ್ ಲಕ್ಕಿ ಟಿಪ್ ಇದು ನಿಮಗೆ. ಪರ್ಮನೆಂಟ್ ಲಕ್ಕಿ ಟಿಪ್ಪು ನೀಲಿ ಬಣ್ಣವನ್ನೇ ಇವತ್ತು ನೀವು ಜಾಸ್ತಿ ಬಳಸಿ, ನೀಲಿ ಬಣ್ಣವನ್ನೇ ಬಳಸಿ, ಸ್ವಲ್ಪ ಒಳ್ಳೆಯದಾಗುತ್ತೆ. ಆಮೇಲೆ ಪರ್ಮನೆಂಟ್ ಲಕ್ಕಿ ಟಿಪ್ ಬಂದು ಗರುಡನ ಕೀ ಚೈನ್ ಇಟ್ಕೊಳ್ಳೋದು ನಿಮಗೂ ಕೂಡ ಒಳ್ಳೆಯದು. 9, 18, 27 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಮಂಗಳ ಗ್ರಹ. ಇವತ್ತು ಬಂದು ಶನಿಗ್ರಹ. ಮಂಗಳ ಗ್ರಹ ಹಾಟ್ ಪ್ಲ್ಯಾನೆಟು, ಶನಿಗ್ರಹ ಕೋಲ್ಡ್ ಪ್ಲ್ಯಾನೆಟು. ಇವತ್ತು ಕಷ್ಟ, ಸ್ವಲ್ಪ ತೊಂದರೆನೇ. ಸಣ್ಣ ಪಣ್ಣ ಆಕ್ಸಿಡೆಂಟಿಂದ ಹಿಡಿದು ಸ್ವಲ್ಪ ಏನಾದರೂ ನೆಗೆಟಿವ್ ನಡೆಯೋದು ಇವೆಲ್ಲ ಜಾಸ್ತಿ ಇರ್ತದೆ ಇವತ್ತು ನಿಮಗೆ. ಸ್ವಲ್ಪ ಸಮಾಧಾನವಾಗಿರಿ, ನಿಧಾನವೇ ಪ್ರಧಾನ ಅಂತ. ಇಲ್ಲ ಸ್ವಲ್ಪ ತೊಂದರೆಗೆ ಸಿಕ್ಕಾಕ್ಕೊಳ್ತೀರ. ಇವತ್ತು ನೀವು ಹಳದಿ ಬಣ್ಣವನ್ನೇ ಬಳಸೋದು ಒಳ್ಳೆಯದು. ಹಳದಿ ಬಣ್ಣವನ್ನೇ ಬಳಸಿ, ಸ್ವಲ್ಪ ಸೌಮ್ಯವಾಗಿರ್ತೀರ, ತೊಂದರೆ ಏನಾಗಲ್ಲ. ತೊಂದರೆ ಆಗದಿರೋಕ್ಕೆ ಹಳದಿ ಬಣ್ಣ ಬಳಸಿ. ಪರ್ಮನೆಂಟ್ ಲಕ್ಕಿ ಟಿಪ್ಪು ನೀವು ಯಾವುದನ್ನು ಬಳಸ್ಬೋದು. ಇವತ್ತು ಪರ್ಮನೆಂಟ್ ಲಕ್ಕಿ ಟಿಪ್ ಅಂದಾಗ ಕೀ ಚೈನ್ ಬಗ್ಗೆ ಹೇಳ್ತಾ ಇದ್ವಿ. ಕೀ ಚೈನ್ ಏನು ಅಂದರೆ ನವಿಲು. ಯಾಕಂದರೆ ನಿಮಗೆ ಅಧಿದೇವತೆನೇ ಮಂಗಳ ಗ್ರಹಕ್ಕೆ ಯಾರು ಹೇಳಿ? ಸುಬ್ರಹ್ಮಣ್ಯ ಸ್ವಾಮಿ. ಅವ್ರ ವಾಹನ ನವಿಲಲ್ವಾ? ನವಿಲದೊಂದು ಕೀ ಚೈನ್ನ ಈ 9ನೇ ತಾರೀಕು, 18, 27ನೇ ತಾರೀಕು ಪರ್ಮನೆಂಟಾಗಿ ನಿಮ್ಮ ಕಾರ್ಗೆ, ನಿಮ್ಮ ಮನೆಗೆ ಬೀಗದ ಕೈಗಳಿಗೆ, ಕ್ಯಾಶ್ ಬೀಗದ ಕೈಗಳಿಗೆಲ್ಲ ಇಟ್ಟು ನೋಡಿ ಕೀ ಬಂಚಲ್ಲಿ ನವಿಲನ್ನ. ಓಹೋ ಅಂತ ಲಕ್ ಬರುತ್ತೆ. ಇದು ಪರ್ಮನೆಂಟ್ ರೆಮಿಡಿ ಫಾರ್ 9 ಬಾರ್ನ್ ಪೀಪಲ್. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.